ಬೆಳಗಾವಿ ಉತ್ಸವದ ನಿಮಿತ್ತವಾಗಿ ನಮ್ಮ ಬೆಳಗಾವಿಯಲ್ಲಿರುವಂಥ ಚೆನ್ನಮ್ಮ ಸರ್ಕಲ್ ಯಾವ ರೀತಿ ಸಿಂಗಾರಗೊಂಡಿದೆ ನೋಡಿ ವೀಕ್ಷಕರೇ. ಇವತ್ತು ಬೆಳಗಾವಿ ಉತ್ಸವ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಅದು ಸರ್ದಾರ್ ಗ್ರೌಂಡ್ದಲ್ಲಿ. ನೋಡಿ ಸ್ನೇಹಿತರೆ, ಇವತ್ತು 27/12/2025 ಇವತ್ತು ನಮ್ಮ ಬೆಳಗಾವಿಯಲ್ಲಿ ಬೆಳಗಾವಿ ಉತ್ಸವ ನಿಮಿತ್ತವಾಗಿ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಂಜೆ 7 ಗಂಟೆಗೆ. ಹಾಗೆ ಇವತ್ತು ಮಧ್ಯಾಹ್ನ ಕಬಡ್ಡಿ ಪಂದ್ಯಾವಳಿಗಳನ್ನು ಸಹ ಏರ್ಪಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಕಬಡ್ಡಿ ಮ್ಯಾಚ್ ನಡೀತಾ ಇದೆ. ಎಲ್ಲ ರೆಡಿ ಮಾಡಿದ್ದಾರೆ ಆಟದ ಮೈದಾನವನ್ನು. ಇದು ರಸಮಂಜರಿ ಕಾರ್ಯಕ್ರಮಗೋಸ್ಕರ ಸೆಟ್ ಹಾಕಿರುವಂಥದ್ದು ನಮ್ಮ ಬೆಳಗಾವಿ ಉತ್ಸವ ನಿಮಿತ್ತವಾಗಿ. ಇವತ್ತು ಸಂಜೆ 7 ಗಂಟೆಗೆ ಗಾಯಕ ರಾಜೇಶ್ ಕೃಷ್ಣನ್ ಹಾಗೂ ನಟರಾದಂತಹ ವಶಿಷ್ಠ ಸಿಂಹ, ಡಾಲಿ ಧನಂಜಯ ಹಾಗೂ ನಟಿಯರಾದಂತಹ ಸಪ್ತಮಿ ಗೌಡ ಹಾಗೂ ಹರಿಪ್ರಿಯ ಅವರು ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯ ನಮ್ಮ ಸರ್ದಾರ್ ಗ್ರೌಂಡರಲ್ಲಿ ಸೆಟ್ಟನ್ನು ಹಾಕಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವ ಸಾಧ್ಯತೆ ಇದೆ. ಇವತ್ತು ಸಂಜೆ 7 ಗಂಟೆಗೆ ನಡೆಯುತ್ತದೆ ಈ ರಸಮಂಜರಿ ಕಾರ್ಯಕ್ರಮ ಬೆಳಗಾವಿ ಉತ್ಸವ ನಿಮಿತ್ತವಾಗಿ. ಹಾಗೆ ಇವತ್ತು 12ರಿಂದ ಕಬಡ್ಡಿ ಪಂದ್ಯಾವಳಿಗಳು ಸಹ ನಡೀತಾ ಇದ್ದಾವೆ. ಈಗ ಒಂದು ಪಂದ್ಯಾವಳಿ ಮುಗಿತು, ಈಗ ಇನ್ನೊಂದು ಪಂದ್ಯಾವಳಿ ನಡೀತಾ ಇದೆ. ಇದು ಕಬಡ್ಡಿ ಕಣ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಅಲ್ಲೇ ಚಿತ್ರನಟರಾದಂಥ ಡಾಲಿ ಧನಂಜಯ ಹಾಗೂ ವಶಿಷ್ಠ ಸಿಂಹ, ಸಪ್ತಮಿ ಗೌಡ, ಹರಿಪ್ರಿಯ ಅವರೆಲ್ಲ ಈಗ ಚೆನ್ನಮ್ಮ ವೃತ್ತದಲ್ಲಿರುವಂತಹ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮವೂ ಸಹ ನಡೀತಾ ಇದೆ. ನಿಮ್ಗೆ ಅಲ್ಲೇ ತೋರಿಸ್ತಾ ಇದ್ದೇನೆ. ಈಗ ಇಲ್ಲಿ ಕಬಡ್ಡಿ ಪಂದ್ಯಾವಳಿಗೋಸ್ಕರ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಮೂಹ ಹರಿದು ಬರುವ ಸಂಭವವಿದೆ. ಅದಕ್ಕೋಸ್ಕರವಾಗಿ ಮುಂಜಾಗ್ರತವಾಗಿ ಕುರ್ಚಿಗಳನ್ನು ಜೋಡಿಸಿ ಇಟ್ಟಿರುವುದನ್ನು ನೀವಿಲ್ಲಿ ಕಾಣಬಹುದು. ಇದು ಸರ್ದಾರ್ ಗ್ರೌಂಡ್ನಲ್ಲಿ ಕಂಡು ಬಂದಂತಹ ದೃಶ್ಯ ನೋಡಿ ಸ್ನೇಹಿತರೆ. ಈಗ ಮತ್ತೊಂದು ಮ್ಯಾಚ್ ನಡೀತಾ ಇದೆ, ನಿಮ್ಗೆ ತೋರಿಸ್ತಾ ಇದ್ದೇನೆ. ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಈ ಕಬಡ್ಡಿ ಪಂದ್ಯಾವಳಿ ಹಾಗೂ ಈ ಬೆಳಗಾವಿ ಉತ್ಸವ ಆಯೋಜಕರು ಶ್ರೀಮಾನಂದ್ ಎಸ್ ನೀಲಜ್ನವರ ಸಮಾಜ ಸೇವಕರು ಇದರ ಆಯೋಜಕರು ಅಂತ ಹೇಳಬಹುದು. ಅವರ ಸಹಭಾಗಿತ್ವದಲ್ಲಿ ಈ ಬೆಳಗಾವಿ ಉತ್ಸವ ಹಾಗೂ ಈ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಆಯೋಜನೆ ಮಾಡಿದ್ದಾರೆ. ಹಾಗೆ ಸಂಜೆ 7 ಗಂಟೆಗೆ ರಸಮಂಜರಿ ಕಾರ್ಯಕ್ರಮಗಳನ್ನು ಸಹ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಚೆನ್ನಮ್ಮ ವೃತ್ತದಿಂದ ನಮ್ಮ ಸರ್ದಾರ್ ಗ್ರೌಂಡ್ ತನಕ ಎಷ್ಟೊಂದು ಕನ್ನಡದ ಬಾವುಟಗಳ ಹಾರಾಟವನ್ನು ಕಾಣಬಹುದು. ಈಗ ನಡೀತಾ ಇದೆ 2ನೇ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿ, ನೋಡ್ತಾ ಇರಬಹುದು. ಶಿವಾನಂದ್ ಎಸ್ ನೀಲಜ್ನವರ ಸಮಾಜ ಸೇವಕರು ಹಾಗೂ ಪ್ರಾಯೋಜಕರು ಅವರ ಸಹಭಾಗಿತ್ವದಲ್ಲಿ ಈ ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇದ್ದಾವೆ, ನೋಡ್ಬೋದು. ಈ ಕಾರ್ಯಕ್ರಮಕ್ಕೆ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆಯೂ ಸಹ ಇದೆ. 1 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಊಟದ ವ್ಯವಸ್ಥೆಯೂ ಸಹ ಪ್ರಾರಂಭವಾಗಿದೆ. ನೋಡ್ತಾ ಇರ್ಬೋದು, ಅಲ್ಲಿ ಊಟದ ವ್ಯವಸ್ಥೆಯೂ ಸಹ ಇದೆ. ಹಾಗೆ ಸಂಜೆಯೂ ಸಹ ಊಟದ ವ್ಯವಸ್ಥೆ ಇರುತ್ತದೆ.